ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ಬಂದಿದ್ದಾರೆ. ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡ್ ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದೀವಿ ಅಂತ ಹೇಳಿಲ್ಲ. ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಅಂತ ಮಾಡ್ತಾರಂತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ 2005-6 ನಡ್ಕೊಂಡ್ಬಂದದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಬಾಲು ಅವರು ಸಾರಿಗೆ ಸಚಿವರು, ತಮಿಳುನಾಡಿನ ಹಿರಿಯ ಸದಸ್ಯರು ಟಿ.ಆರ್. ಬಾಲು ಅವರ ಜೊತೆ ಚರ್ಚೆ ಮಾಡಿ ಅವ್ರ ಹಣ ಕೊಡಕ್ಕೂ ತಯಾರಾಗಿದ್ರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2006-7 ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ವರ್ಷ ಆಗಿದೆ. ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ದು. ಅವತ್ತಿನ 3,000 ಕೋಟಿ ಪ್ರಾಜೆಕ್ಟ್ ಇವತ್ತು 28,000 ಕೋಟಿ ತಗೊಂಡು ಹೋಗೋರು. ಔಟರ್ ಪೆರಿಫೆರಲ್ ರಿಂಗ್ ರೋಡ್. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೂ ಕೊಡುಗೆ ಏನು ಅಂತ ಬೆಂಗಳೂರು ನಗರಕ್ಕೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನ್ ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವ? ತೆಗೆದು ನೋಡಕ್ ಹೇಳಿ. ಸ್ವಲ್ಪ ದುಡ್ಡ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯಕ್ಕೆ ಹೇಳಿ. 2006-7 7-8 ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿದೆ. 58 ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ, ಇದೇ S.M. ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು UD ಮಂತ್ರಿಗಳು ನಗರಾಭಿವೃದ್ಧಿ. ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ, JP ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ರಾಜಕಾರಣಿಗಳಿಗೆ ಸೈಟ್ ನ ಅಲಾಟ್ ಮಾಡಿದ್ದಾರೆ. ಧರ್ಮಸಿಂಗ್ ಕಾಲದಲ್ಲಿ ನೋಡಿದ್ರಿ ಏನೇನಾಗಿತ್ತು ಅಂತ. ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಆ JP ನಗರ ಆ ಡಾಲರ್ಸ್ ಕಾಲೋನಿಯಲ್ಲಿ ನೀರು ನಿಲ್ಲೋದಿಲ್ಲ. ಒಂದು ಶಾಶ್ವತವಾದಂತ ಕೆಲಸ ಮಾಡಿ ಅವತ್ತ ಭಾಗದ ಆ ಕೆಲಸ ಸಂಪೂರ್ಣಗೊಂಡ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕೆಲಸ ಶಾಶ್ವತವಾಗಿ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ. ಈ ಪುಣ್ಯಾತ್ಮ ಏನ್ ಗೊತ್ತಿವಿ ನಿಮಗೆ, ನಾನು ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ. ಇದೇ ಈಗೇನೋ ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ, ಈಗೇನೋ 15,000 ಕೋಟಿ ಮಾಡ್ತೀವಿ ಅಂತೇಳಿ ಏನೋ ಇಂಥದ್ದು ಕಾರಿಡಾರ್ ಮಾಡ್ತಾರೆ. ನಾನು ಆ 20 ತಿಂಗಳಲ್ಲಿ ಮೀನ್ ಸ್ಕ್ವೇರಿಂಗ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ 30 ಕೋಟಿ ವೆಚ್ಚ ಆಗುತ್ತೆ. ಟನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ
ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ ಆಗಿದೆ. ಸರ್ಕಾರ ಹೋಯ್ತು, ಆಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತು. ಬಂದಂತವ್ರು ಯಾರು ಏನೋ ಮಾಡಲಿಲ್ಲ. ಮೀನ್ ಸ್ಕ್ವೇರ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ. ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕಾಲುವೆಗಳ ಮೇಲೆ ಎಲಿವೇಟೆಡ್ 146 ಕಿಲೋಮೀಟರ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು. ಲೈಟ್ ವೆಹಿಕಲ್ಗಳು ಓಡಾಡ್ಲಿಕ್ಕೆ 146 ಕಿಲೋಮೀಟರ್ ಬೆಂಗಳೂರು ಇದೆಲ್ಲ ಕಸದ ಬುಟ್ಟಿಗೆ ಆಗೋದು.